ಇನ್ನು ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರದ ವಿಚಾರದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಜೈಲ ಈಗ 14 ದಿನ ಕಾಲ ನಾಗೇಂದ್ರ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಆಗಸ್ಟ್ 3ರವರೆಗೆ ನಾಗೇಂದ್ರಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇಲ್ಲಿಯವರೆಗೂ ಕೂಡ ಇಡಿ ಕಸ್ಟಡಿಯಲ್ಲಿದ್ದರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಆದೇಶ ಹೊರಬಂದಿದೆ. 14 ದಿನ ನ್ಯಾಯಾಂಗ ಬಂಧನ, ಮತ್ತೆ ಕಸ್ಟಡಿಗೆ ಈಗ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದಲ್ಲಿ ನಾಗೇಂದ್ರಗೆ ಈಗ ಜೈಲಾಗಿದೆ. 14 ದಿನ ನಾಗೇಂದ್ರ ಅವರಿಗೆ ನ್ಯಾಯಾಂಗ ಬಂಧನವಾಗಿರುವಂಥದ್ದು. ಆಗಸ್ಟ್ 3ರವರೆಗೆ ನಾಗೇಂದ್ರ ಅವರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಕೇಳಲಿಲ್ಲ ಅವರು ವಿಚಾರಣೆಗೋಸ್ಕರ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಆದೇಶ ಬಂದಿದೆ. ಇಡಿ ಅವರು ಕೇಳಿದಿದ್ರೆ ಅಲ್ಲಿ ಮತ್ತೆ ಕಸ್ಟಡಿಗೆ ಕೇಳಿಲ್ಲ ಅವರು, ಹಾಗಾಗಿನೇ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ಕಾರಣ ಈಗ ಪ್ರಕರಣ ವಿಚಾರಣೆಯಲ್ಲೂ ಕೂಡ ಆಗ್ತಾ ಇದೆ. ಇನ್ನು ಅಧ್ಯಕ್ಷರ ವಿಚಾರ ಏನಾಗಿದೆ, ಅಧ್ಯಕ್ಷರನ್ನ ಇಲ್ಲಿವರೆಗೂ ವಿಚಾರಣೆಗೆ ಒಳಪಡಿಸಿ ವಿಚಾರಣೆಗೆ ಬರಲಿಲ್ವಾ, ಇದು ಬಹಳ ಚರ್ಚೆಗೆ ಎಡೆ ಇದೆ. ಕೇವಲ ನಾಗೇಂದ್ರ ಅವ್ರು ಮಾತ್ರ ಇನ್ವಾಲ್ವ್ಮೆಂಟ್ ಇದೆಯಾ, ಅದರಲ್ಲಿ ಇದ್ದಂತಹ ಅಧ್ಯಕ್ಷರು ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇಲ್ಲ. ಇನ್ನುಳಿದಂಥವ್ರು ಯಾರಿದ್ದಾರೆ ಈ ವಿಚಾರದಲ್ಲಿ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಇವೆಲ್ಲವೂ ಕೂಡ ಈಗ ಆಚೆಗೆ ಬರಬೇಕಾಗಿದೆ. ಈಗ ಸದ್ಯಕ್ಕಂತೂ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಬಹುಕೋಟಿ ಹಗರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರಿಗೆ ಈಗ ನ್ಯಾಯಾಂಗ ಬಂಧನ ಆಗಿದೆ. 14 ದಿನ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗಿದೆ. ಹಿಂದೆಯೂ ಕೂಡ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಿದ್ದ ಅನುಭವ ಇತ್ತು, ಅದು ಬಟ್ ಬೇರೆ ಪ್ರಕರಣದಲ್ಲಿ ಆಗಿತ್ತಿತ್ತು. ಆದರೆ ಈಗ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಹಗರಣದ ವಿಚಾರದಲ್ಲಿ ಸಚಿವ ನಾಗೇಂದ್ರ ಅವರಿಗೆ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ನೀಡಿದೆ. ಕಾರಣ ಇಷ್ಟೇ, ಇಡಿ ಅವರು ಕಸ್ಟಡಿಗೆ ಕೇಳಿಲ್ಲ. ಬಟ್ ಕಸ್ಟಡಿಗೆ ಕೇಳೋಕ್ಕೂ ಕೂಡ ಇಂತಿಷ್ಟು ಸಮಯಗಳಂತ ಇದೆ, ಆ ಸಮಯಗಳು ಮುಕ್ತಾಯವಾಗಿರಬೇಕು. ಹಾಗಾಗಿ ಈಗ ಯಾವುದೇ ವಿಚಾರಣೆಯನ್ನು ಮಾಡುವಂಥ ಅಗತ್ಯತೆ ಸದ್ಯಕ್ಕೆ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಆಮೇಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಬಾಡಿ ವಾರೆಂಟ್ ಮೇಲೆ ಅವರನ್ನ ವಿಚಾರಣೆಗೆ ಪಡೆದುಕೊಳ್ಳೋಕೆ ಅವಕಾಶಗಳು ಇರುತ್ತೆ. ಸದ್ಯಕ್ಕೆ ಅವರು ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಕಾರಣ ಆಚೆ ಬಿಟ್ಟರೆ ಸಾಕ್ಷಿಗಳ ನಾಶ ಆಗತ್ತೆ. ಹಾಗಾಗಿ ದಯವಿಟ್ಟು ಆಚೆ ಬಿಡಬೇಡಿ ಅನ್ನುವಂಥ ವಾದವನ್ನು ಮಾಡಿರ್ತಾರೆ.